ಆಗಿದೆ. ಬಹಳ ಅನ್ಯಾಯ ಆಯ್ತು. ಏನ್ ಮಾಡೋದು ಹೇಳಿ ಅರ್ಥ ಆಗ್ತಿಲ್ಲ. ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನಗಂತೂ. ನಾನೇ ಬರೋಣ ಅಂತ ಅನ್ಕೊಂಡೆ. ನಾನು ಆರೋಗ್ಯ ಸರಿಯಿಲ್ಲ, ನಮ್ಮ ಹುಡುಗರನ್ನ ಕಳಿಸಿದೀನಿ. ಎಲ್ಲ ಮುಸ್ಲಿಮರು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎಲ್ಲ ನಮ್ಮ ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಎಲ್ಲ ಏನ್ ಮಾಡ್ತೀರಿ ಹೇಳ್ರಿ. ಆದ್ರೂ ನಿಮ್ ಮಗ ಹೋಗಿದ್ ಬಹಳ ಅನ್ಯಾಯ. ಮನೆಗೇನೆ ಒಂದು ಆಧಾರ ಸ್ತಂಭವಾಗಿದ್ದ. ಹೌದು ಹೌದು ನಮ್ಮ ಮನೆಗೇನೆ ಆಧಾರ ಸ್ತಂಭವಾಗಿದ್ದ. ಹೌದು ಹೌದು. ಎಲ್ಲ ಹೇಳ್ತಾರೆ ಅವನು ರೌಡಿ ಶೀಟರ್ ಅಂತ ಹೇಳ್ತಿದ್ರು. ರೌಡಿ ಶೀಟರ್ ಇದ್ರೆ ನಮ್ಮ ರೌಡಿಸರ ಮನೆ ಇಲ್ಲಿ ಈ ರೀತಿ ಇರ್ತಿದ್ದ. ರೌಡಿ ಶೀಟರ್ ಹೇಳ್ತಿದ್ರು. ರೌಡಿ ಶೀಟರ್ ಎಲ್ಲ ಬೇಜಾರು ಸಂಪಾದನೆ ಮಾಡಿ ಬೇಜಾರು ಮನೆ ಕಟ್ಬಿಟ್ಟು ಎಲ್ಲ ಮಾಡ್ತಾ ಇದ್ರು. ನಮ್ಮ ಮನೆ ನೋಡಿ ನಿಮ್ಮ ಮಗ ಬಂದಾರೆ ನೋಡ್ತಾರೆ ಹೆಂಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಅಮ್ಮ ಮಾತಾಡ್ತಾರೆ ಸರ್. ಈ ಸರ್ ಹಲೋ ಸರ್. ನಮಸ್ಕಾರಮ್ಮ. ಬಹಳ ಅನ್ಯಾಯ ಆಯ್ತಮ್ಮ. ಹೌದು ಸರ್. ಬಹಳ ಅನ್ಯಾಯ ಆಯ್ತಮ್ಮ. ಇಲ್ಲಮ್ಮ ಧೈರ್ಯವಾಗಿರಿ. ಬೇರೆ ಏನ್ ಗಾಡಿ ಕಾಣಲ್ಲ. ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ? ಇಬ್ರು ಗಂಡು ಮಕ್ಕಳು. ಅದು ಒಬ್ಬ ಸುಹಾಸು. ಅಮ್ಮ ಇಬ್ರು ಗಂಡು ಮಕ್ಕಳು. ಅದರಲ್ಲಿ ಒಬ್ಬ ಸುಹಾಸು. ಅವನ ತಮ್ಮ ಇನ್ನೊಬ್ಬ ಇನ್ನು ತಮ್ಮ ಒಬ್ಬ ಇದ್ದಾನೆ. ತಮ್ಮ ಒಬ್ಬ ಇದ್ದಾನಾ? ಇಲ್ಲಮ್ಮ ಬಹಳ ಅನ್ಯಾಯ ಆಗಿದೆ. ಇರ್ಲಿ ನೋಡಿ, ಭಗವಂತ ಇದ್ದಾನೆ. ಧೈರ್ಯವಾಗಿರಿ. ಆಗಿದ್ದಾಗಿದೆ. ಅಂದ್ರೆ ಅವನ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್. ಎಲ್ಲರ ಹತ್ರ ನಾನು ಇದೆಲ್ಲ ಇದಕ್ಕೆ ಕೊಡ್ಬೇಕು. ಎಣ್ಣೆಗೆ ಕೊಡ್ಬೇಕು, ಒತ್ತಾಯ ಮಾಡ್ಬೇಕು ಸರ್. ಒತ್ತಾಯ ಮಾಡ್ಬೇಕು. ಈ ಸರ್ಕಾರ ಏನೂ ಆಗಲ್ಲ. ಇಲ್ಲಮ್ಮ ಇಲ್ಲ ಸರ್, ಮಾಡ್ತೀವಿ ಸರ್, ಮಾಡ್ತೀವಿ. ಏನಾದ್ರು ಮಾಡಿ ಎಲ್ಲ ಸೇರಿ ನೀವು ಒತ್ತಾಯ ಮಾಡ್ಬೇಕು ಸ್ವಲ್ಪ. ಇವಾಗ ಏನು ಭರವಸೆ ಇಲ್ಲ. ಹೋಗ್ತಾರೆ, ಇನ್ನು ಒಂದು ವರ್ಷ ಹೊರಗೆ ಬರ್ತಾರೆ. ಮಾಡಿ